ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ಫಿಶ್ ಮಸಾಲ ಮಾಡ್ತಾ ಇದ್ದೀನಿ ನಾನು. ಗ್ರೀನ್ ಮಸಾಲ ಫಿಶ್ ಅಂಜಲ್ ಮೀನಿದು ಗ್ರೀನ್ ಮಸಾಲ ಮಾಡ್ತಾ ಇದ್ದೀನಿ. ನೋಡಿ, ದೊಡ್ಡ ಮೀನು ಸಿಕ್ಕಿದೆ, ಅಂಜಲ್ ಮೀನು. ತುಂಬ ಒಳ್ಳೆಯದಾಗ್ತದೆ ಇದರದ್ದು ಒಂದು ಗ್ರೀನ್ ಮಸಾಲ. ಒಮ್ಮೆ ಟ್ರೈ ಮಾಡಿ ನೋಡಿ. ನೀವು ಮಾಡಲಿಲ್ಲಾದರೆ ಇದುವರೆಗೆ ಈ ಥರ ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ, ತುಂಬ ಟೇಸ್ಟಾಗಿ ಬರ್ತದೆ. ನೋಡಿ, ಗ್ರೀನ್ ಮಸಾಲ ಕೊಕೊನಟ್ ಎಲ್ಲ ಹಾಕಿ ಮಾಡೋದು ತುಂಬ ಚೆನ್ನಾಗಿರ್ತದೆ. ಹೇಗೆ ಮಾಡೋದು, ಸರಿಯಾದ ಪ್ರಮಾಣದಲ್ಲಿ ಕರೆಕ್ಟಾಗಿ ಎಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಬೇಕಂತ ಹೇಳಿ ನಾನು ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ನೋಡಿ, ನಾನೊಂದು 4 ಮೀನು ತಗೊಂಡಿದ್ದೀನಿ, ದೊಡ್ಡ ಮೀನಿದು ಪೀಸ್. ಈಗ ಇದು ಹೇಗೆ ಮಾಡೋದು ನೋಡುವ. ನೋಡಿ, ಇದಕ್ಕೊಂದು 10ರಿಂದ 12 ಕಾಯಿಮೆಣಸು ತಗೊಂಡಿದ್ದೇನೆ ನಾನು. ಮಿಕ್ಸಿ ಜಾರಿಗೆ ರುಬ್ಲಿಕ್ಕೆ ಹಾಕ್ತಾ ಇದ್ದೇನೆ. ಇದು ಕಾಯಿಮೆಣಸು ಖಾರ ಇಲ್ಲ, ಆದರೆ ಮಸಾಲ ಆಗಲಿಕ್ಕೆ ಬೇಕಾಗಿ ಗ್ರೇವಿಗೆ ಒಳ್ಳೆಯದು. ನೋಡಿ, ಒಂದು ತುಂಡು ಶುಂಠಿ ಮತ್ತು ಒಂದು ದೊಡ್ಡ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ. ಒಂದು ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಅದರ ಅರ್ಧದಷ್ಟು 1 ಇಂಚಿನಷ್ಟು ಶುಂಠಿ ಹಾಕ್ಕೊಂಡಿದ್ದೇನೆ. ಮತ್ತು ಒಂದು ನೀರುಳ್ಳಿಯನ್ನು ಚಾಪ್ ಮಾಡಿ ಹಾಕ್ಕೊಂಡಿದ್ದೇನೆ ನಾನು, ಕಟ್ ಮಾಡಿ. ನೋಡಿ, 1 ಕಪ್ಪಿನಷ್ಟು ತೆಂಗಿನ ತುರಿ, ಸಣ್ಣ ಕಪ್ಪಿನಲ್ಲಿ 1 ಕಪ್ ತೆಂಗಿನ ತುರಿ ತಗೊಂಡಿದ್ದೇನೆ. ದೊಡ್ಡ ತೆಂಗಿನಕಾಯಿದು ಅರ್ಧ ಗೆರಟೆದು ಅದರದ್ದು ಅರ್ಧ ಹಾಕ್ಕೊಂಡಿದ್ದೇನೆ ತೆಂಗಿನಕಾಯಿ. ಮತ್ತು ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ, 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು. ಇದಕ್ಕೆ ನೀರು ಸ್ವಲ್ಪ ಹಾಕಿ ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ತೇನೆ ನಾನು. ಸಣ್ಣ ಮಾಡಿ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಪೇಸ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ಈಗ ನೋಡಿ, ಮೀನು ನೋಡಿ, ನಾನೊಂದು 4 ಪೀಸ್ ಮೀನು ತಗೊಂಡಿದ್ದೀನಿ, ಅಂಜಲ್ ಮೀನು. ನೋಡಿ, ಒಳ್ಳೆ ಮೀನಿದು, ಕಿಂಗ್ ಫಿಶ್ ಅಂತ ಹೇಳ್ತಾರಲ್ಲ, ಮೀನಿದು ರಾಜ. ಯಾರಿಗೆ ಇಷ್ಟ ಇಲ್ಲ ಹೇಳಿ, ಸೂಪರಾಗಿರ್ತದೆ ಇದರದೊಂದು ಗ್ರೀನ್ ಮಸಾಲ. ನೋಡಿ, ಈಗ ನಾನು ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ. ಮಣ್ಣಿನ ಪಾತ್ರೆಗೆ ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ತೆಂಗಿನ ಎಣ್ಣೆಯಲ್ಲಿ ಒಳ್ಳೆಯದಾಗೋದು ಮೀನು ಪದಾರ್ಥ ಎಲ್ಲ ಮಾಡುವಾಗ. ನೋಡಿ, 1 ನೀರುಳ್ಳಿಯನ್ನು ಸಣ್ಣಗೆ ಚಾಪ್ ಮಾಡಿಕೊಂಡು ಒಗ್ಗರಣೆ ಇಟ್ಕೊಂಡಿದ್ದೇನೆ. 1 ನೀರುಳ್ಳಿಯನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ. 1 ನೀರುಳ್ಳಿಯನ್ನು ಈಗ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ, 2 ನೀರುಳ್ಳಿ ಒಟ್ಟಿಗೆ. ನೋಡಿ, ಸಣ್ಣಗೆ ಚಾಪ್ ಮಾಡಿ ಫ್ರೈ ಮಾಡ್ತಾ ಇದ್ದೇನೆ. ತೆಂಗಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮಣ್ಣಿನ ಪಾತ್ರೆ ಯೂಸ್ ಮಾಡಿದರೆ ಒಳ್ಳೆಯದು. ಮೀನು ಪದಾರ್ಥ ಎಲ್ಲ ಮಾಡುವಾಗ ಮಣ್ಣಿನ ಪಾತ್ರೆಯಲ್ಲಿ ತುಂಬ ಚೆನ್ನಾಗಿರ್ತದೆ. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು. ನೀರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಒಳ್ಳೆ ಅರೋಮ ಬರಬೇಕು. ನೀರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ. ನೋಡಿ, ಈಗ ಇದಕ್ಕೆ ನಾನು 1 ಟೊಮೆಟೊ ತಗೊಂಡಿದ್ದೀನಿ. 1 ಟೊಮೆಟೊ ಸಣ್ಣಗೆ ಕಟ್ ಮಾಡಿಕೊಂಡು ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡುವ ತನಕ ಚೆನ್ನಾಗಿ ಬಾಡಿಸಬೇಕು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೊಂದು ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ನೋಡಿ, ಟೊಮೆಟೊ ಎಲ್ಲ ಬೆಂದಿದೆ. ಈಗ ನಾನು ಈ ರುಬ್ಬಿದ ಮಸಾಲ ಕೂಡ ಹಾಕ್ಕೊಂಡಿದ್ದೇನೆ. ನಾನು ಮಿಕ್ಸಿ ತೊಳೆದ ನೀರು ಕೂಡ ಸ್ವಲ್ಪ ಹಾಕ್ಕೊಂಡೆ. ಇದು ಉಂಟಲ್ಲ, ಎಣ್ಣೆಯಲ್ಲಿ ಚೆನ್ನಾಗಿ ಮಸಾಲ ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ನಾವು ಇದು ಎಲ್ಲ ಹಸಿಯೇ ಹಾಕಿರೋದಲ್ಲ, ಕಾಯಿಮೆಣಸು ಕೊತ್ತಂಬರಿ ಸೊಪ್ಪೆಲ್ಲ ಹಸಿಯೇ ಹಾಕಿರೋದಲ್ಲ. ಹಾಗಾಗಿ ಚೆನ್ನಾಗಿ ತೆಂಗಿನ ಎಣ್ಣೆಯಲ್ಲಿ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ನಾನು ಮಿಕ್ಸಿಗೆ ಹಾಕ್ಕೊಳ್ಳುವಾಗಲೇ 1/4 ಚಮಚದಷ್ಟು ಜೀರಿಗೆ ಕೂಡ ಹಾಕ್ಕೊಂಡಿದ್ದೆ, ಅದು ಸ್ಕಿಪ್ ಆಗಿದೆ ಫ್ರೆಂಡ್ಸ್. ಜೀರಿಗೆ ಹಾಕ್ಕೊಳ್ಬೇಕು, ಇಲ್ಲದ್ರೆ ಕೊನೆಯಲ್ಲಿ ಜೀರಿಗೆ ಪುಡಿ ಕೂಡ ಹಾಕ್ಕೊಳ್ಬೋದು. ನೋಡಿ, ಅರಿಶಿಣದ ಪುಡಿ ಸ್ವಲ್ಪ ಹಾಕ್ಕೊಂಡೆ ಮತ್ತು ಕೊತ್ತಂಬರಿ ಪುಡಿ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಕೊತ್ತಂಬರಿ ಕಾಳು ಕೂಡ ಹಾಕ್ಕೊಳ್ಬೋದು. ಮಿಕ್ಸಿಗೆ ಹಾಕ್ಕೊಳ್ಳುವಾಗಲೇ ಕೊತ್ತಂಬರಿ ಕಾಳು ಕೂಡ ಹಾಕ್ಕೊಳ್ಬೋದು. ನಾನು ಪೌಡರ್ ಹಾಕ್ಕೊಂಡೆ. ನೋಡಿ, ಇದು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ತೆಂಗಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಮಸಾಲ. ಸೂಪರಾಗಿರ್ತದೆ ಇದು ಮಸಾಲ. ನೋಡಿ, ರುಚಿಗೆ ಬೇಕಾದಷ್ಟು ಉಪ್ಪು, ರುಚಿಗೆ ನೋಡಿಕೊಂಡು ಉಪ್ಪು ಹಾಕಬೇಕು. ಉಪ್ಪೆಲ್ಲ ಕರೆಕ್ಟಲ್ಲಿ ಇರಬೇಕು. ಮೀನು ಪದಾರ್ಥ ಮಾಡುವಾಗ ಉಂಟಲ್ಲ, ಉಪ್ಪೆಲ್ಲ ಪರ್ಫೆಕ್ಟಾಗಿ ಹಾಕಿ ಮಾಡಿ ನೋಡಿ ನೀವು. ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಇದ್ದರೆ ಹೇಗೆ ಆಗ್ತದೆ ಗೊತ್ತುಂಟ ಮೀನಿದು ಪದಾರ್ಥ. ನೋಡಿ, ಲಿಂಬೆಹಣ್ಣು ನಾನು ಒಂದು ಲಿಂಬೆಹಣ್ಣು ತಗೊಂಡಿದ್ದೇನೆ. ನಿಮಗೆ ಲಿಂಬೆಹಣ್ಣಿನ ಬದಲಿಗೆ ಹುಣಸೆ ರಸ ಕೂಡ ಹಾಕ್ಕೊಳ್ಬೋದು.
ನೋಡಿ, ನಾನು ಲಿಂಬೆ ಹಣ್ಣನ್ನು ಹಾಕ್ಕೊಂಡಿದ್ದೇನೆ. ನೀವು ಹುಣಸೆ ರಸ ಕೂಡ ಹಾಕಿದರೆ ಏನು ತೊಂದರೆ ಇಲ್ಲ. ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಚೆನ್ನಾಗಿ ಕುದೀಲಿ ಅಂತೇಳಿ ಮಸಾಲ ಕುದಿಲಿಕ್ಕೆ ಬಿಟ್ಟಿದ್ದೇನೆ. ನೋಡಿ, ಮಸಾಲ ಚೆನ್ನಾಗಿ ಕುದೀತಾ ಉಂಟು ನೋಡಿ. ತೆಂಗಿನಕಾಯಿ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರ್ತದೆ ಇದು ಮಸಾಲ. ನೋಡಿ, ಈಗ ಮೀನನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಅಂಜಲ್ ಮೀನನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ. ದೊಡ್ಡ ದೊಡ್ಡ ಮೀನು, ತುಂಬ ಚೆನ್ನಾಗಿರ್ತದೆ ಇದು ಮೀನು, ಅಂಜಲ್ ಮೀನು. ನೋಡಿ, ಚೆನ್ನಾಗಿ ಮಸಾಲೆ ಎಲ್ಲ ಕರೆಕ್ಟಾಗಿ ಹೊಂದ್ಕೊಳ್ಳುವಾಗಿ ಚೆನ್ನಾಗಿ ಮಿಕ್ಸ್ ಇದು ಮಾಡ್ತಾ ಇದ್ದೇನೆ. ಇದು ಮೀನು ಉಂಟಲ್ಲ ತುಂಬ ಸಾಫ್ಟ್, ಬೇಗ ಹುಡಿ ಆಗ್ತದೆ. ಅದಕ್ಕೆ ಜಾಗೃತೆಯಲ್ಲಿ ಮಾಡಬೇಕು. ನೀವು ಮೀನು ಹಾಕಿದ ಮೇಲೆ ಸೌಟು ಕೂಡ ಜಾಗೃತೆಯಲ್ಲಿ ಹಾಕ್ಕೊಳ್ಬೇಕು. ಮತ್ತು ನೀವು ಇದು ಮೀನು ಕಟ್ ಮಾಡುವಾಗ ಕೂಡ ಅಷ್ಟೇ, ಇದು ಜಾಗೃತೆಯಲ್ಲಿ ಕಟ್ ಮಾಡಬೇಕು. ಶಾಪಲ್ಲೇ ಕಟ್ ಮಾಡಿ ಕೊಡ್ತಾರೆ, ಆದರೆ ಈಗ ನಾವು ಮನೆಯಲ್ಲಿ ತಂದು ಕಟ್ ಮಾಡೋದಾದರೆ ಇದು ಜಾಗೃತಿ ಆಗಬೇಕು. ಇಲ್ಲಾಂದರೆ ಅಂದರೆ ಬೇಗ ಹುಡಿಯಾಗೋದು ಮೀನು, ಅದಕ್ಕಾಗಿ. ನೋಡಿ, ಚೆನ್ನಾಗಿ ಕುದೀತಾ ಉಂಟು ನೋಡಿ. ತಿಕ್ ಗ್ರೇವಿ ಆಗಿರೋದ್ರಿಂದ ನೀವು ಇದು ಸೀದೋಗದಾಗೆ ನೋಡ್ಕೊಳ್ಬೇಕು ಚೆನ್ನಾಗಿ. ನೋಡಿ, ಸೌಟಲ್ಲಿ ತುಂಬ ಇದಾಗಿ ಜಾಗ್ರತೆಯಲ್ಲಿ ಇದು ಮಾಡ್ತಾ ಇದ್ದೇನೆ. ಅಂದರೆ ಹುಡಿ ಆಗಬಾರ್ದು ಅಂತ. ಮೀನು ದೊಡ್ಡ ಮೀನಲ್ಲ, ಅದಲ್ಲದೆ ತುಂಬ ಮೃದು ಮೀನು ಇದು. ಸೂಪರ್ ಆಗಿರ್ತದೆ ಫ್ರೆಂಡ್ಸ್, ಒಮ್ಮೆ ಟ್ರೈ ಮಾಡಿ ಈ ಥರ ಅಂಜಲ್ ಮೀನಿದು ಮಸಾಲ, ಗ್ರೀನ್ ಮಸಾಲ ತುಂಬ ಸೂಪರ್ ಆಗಿರ್ತದೆ, ತುಂಬ ಟೇಸ್ಟ್. ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬೇರೆ ರೆಸಿಪಿ ಎಲ್ಲ ಹಾಕಿದ್ದೇನೆ ಫ್ರೆಂಡ್ಸ್. ಫಿಶ್ ರೆಸಿಪೀಸ್ ಎಲ್ಲ ಉಂಟು, ಬ್ಯಾಂಗ್ಳೂರು ರೆಸಿಪೀಸ್ ಎಲ್ಲ ಚೆಕ್ ಮಾಡಿ. ಮ್ಯಾಂಗ್ಳೂರು ಸ್ಟೈಲ್ನಲ್ಲಿ ಫಿಶ್ ಕರಿ ಮಾಡೋದು ಮತ್ತು ಫಿಶ್ ಪುಳಿ ಮುಂಚಿ ಎಲ್ಲ ಹಾಕಿದ್ದೇನೆ ನಾನು. ಫಿಶ್ ಗೀ ರೋಸ್ಟ್ ಎಲ್ಲ ಉಂಟು. ಅಂಜಲ್ ಗೀ ರೋಸ್ಟ್ ಇದು ವಿಡಿಯೋ ಕೂಡ ಹಾಕಿದ್ದೇನೆ, ನನ್ನ ಚಾನಲ್ನಲ್ಲಿ ಉಂಟು, ಚೆಕ್ ಮಾಡಿ. ಹಾಗೆ ಬ್ರೇಕ್ಫಾಸ್ಟ್ ರೆಸಿಪಿ, ಮ್ಯಾಂಗ್ಳೂರು ಬ್ರೇಕ್ಫಾಸ್ಟ್ ರೆಸಿಪಿ ಮತ್ತು ತುಂಬ ರೆಸಿಪಿಗಳೆಲ್ಲ ಹಾಕಿದ್ದೇನೆ ನಾನು. ತುಂಬ ರೆಸಿಪಿ ಎಲ್ಲ ಉಂಟು, ಚೆಕ್ ಮಾಡಿ. ಮತ್ತು ಇದು ಸಪೋರ್ಟ್ ಮಾಡಿ ನನಗೆ. ನೋಡಿ, ಸೂಪರಾಗಿ ಬಂದಿದೆ ನೋಡಿ. ಫಿಶ್ ಗ್ರೀನ್ ಮಸಾಲ, ಅಂಜಲ್ ಮೀನಿದು ಗ್ರೀನ್ ಮಸಾಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಮ್ಮೆ ಆದರೂ ಟ್ರೈ ಮಾಡಲೇಬೇಕು ಈ ಥರ ಫಿಶ್ ಮಸಾಲ.